ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲು ಇವತ್ತು ನಾನು ಕರ್ಣಕರಾಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರ್ಣಕರ ಬರ್ತಾ ಇದೀವಿ. ಈ ನಾನು ಕರ್ಣಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ರು ಕರ್ಣಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂತ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದು ಡೈರೆಕ್ಷನ್ ಅಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಆಗ್ಲೇ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ ಒಂದು ಕಂಟೆಂಟ್ನ ನಾನು ಹೇಳಿದೆ. ಆವಾಗ ಅದನ್ನ ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಇದು ಕಂಟೆಂಟ್ ಲೈಕ್ ನನಗೆ ಎಲ್ರೂ ಮನೇಲೂ ನೋಡ್ತಾ ಇದ್ದೆ, ಹೊರಗಡೆ ನೋಡ್ತಾ ಇದ್ದೆ, ನನ್ನ ಮನೇಲೂ ನೋಡ್ತಾ ಇದ್ದೆ. ಸೊ ಇದೆಲ್ಲೋ ಒಂದ್ ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟ್. ಸೊ ನನಗೆ ಪಾರ್ಕ್ ರೋಡ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಾದ್ರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಆ ಕಂಟೆಂಟ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೋಡಿದೆ ಆ ಘಟನೆ. ಅದೆಲ್ಲೋ ಒಂದ್ ಕಡೆ ನನಗೆ ಥಾಟ್ ಶುರು ಆಯ್ತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯ್ತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯ್ತು. ಹೌದಲ್ವ, ಇದು ನಮ್ಮ ಕತೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ರದಲ್ಲ ಹಲವಾರು ಜನದ ಇದೆ ಅನ್ನೋದು ಒಂದು ಫೀಲ್ ಆಯ್ತು ಸರ್. ಅವಾಗ ಡೆವಲಪಿಂಗ್ ಶುರು ಆಯ್ತು. ಆ ಸ್ಕೂಲ್ ಪೇರೆಂಟ್ಸ್ ಅಂತಂದ್ರೆ ಲೈಕ್ ಅದು ಪಾರ್ಕ್ ರೋಡ್ ಅನ್ನೋ ಸಿನಿಮಾದಲ್ಲೇ ತೋರಿಸಿದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂಥ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದನಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ. ಯಲಹಂಕದಲ್ಲಿ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ, ಮತ್ತೆ ಮೈಸೂರು ಮತ್ತೆ ಮೇಲ್ಕೋಟೆ ಮಾಡಿದ್ದೀವಿ. ಸೊ ಟೆಕ್ನಿಕಲಿ ಟೀಮು ಬಂದು DOP ಬಂದು ವಿಜಯರಾಮ್ ಅಂತ ಹೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸವರ್ ಅಂತ ಹೇಳಿ, ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತೆ ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತ ಹೇಳಿ ವಿಜಯ್ ಹುಳ್ಳಾಳದಲ್ಲಿ ಅವ್ರದ್ದು ಸ್ಟುಡಿಯೋ ಇದೆ, ಅಲ್ಲಿ ಆಗಿದೆ ಸರ್. ಸೊ ಚಾಲೆಂಜಿಗೆ ಅನ್ನೋದು ಪ್ರತಿ ಹಂತನೂ ಚಾಲೆಂಜೇ ಸರ್. ಬಟ್ ಕೆಲಸನ ಇಷ್ಟಪಡ್ತೀನಿ, ಕೆಲಸನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಕೆಲಸ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡಿದಾಗ ನನಗೆ ಅದು ಚಾಲೆಂಜಾಗಿ ಕಾಣಿಸಲ್ಲ. ಬಿಕಾಸ್ ನನಗೆ ಟೀಮ್ ಇತ್ತು. ಸೊ ಮೇಲಾಗಿ ಪ್ರೊಡ್ಯೂಸರ್ದು ಸಪೋರ್ಟ್ ಇತ್ತು ಸರ್. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ 2 ಕೆಲಸ ಆಯಿತು. ಇಲ್ಲ ಅಂತಂದರೆ ನನಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಟೀಮ್ ಚೆನ್ನಾಗಿತ್ತು ಸರ್. ಟೀಮ್ ಎಲ್ಲ ಥರದನ್ನು ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ರು. ನಾವು ಹೋಮ್ವರ್ಕ್ ಮಾಡ್ಕೋತಾ ಇದ್ವಿ. ಲೈಕ್ ನಾನೀಗ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಆ್ಯಕ್ಟ್ ಮಾಡಿ ಮಾನಿಟರ್ ಮುಂದೆ ಬಂದು ನೋಡ್ತಾ ಇದ್ವಿ. ಏನೋ ಚೇಂಜಸ್ ಬೇಕು ಅಂತಂದರೆ ಮಾಡ್ತಾ ಇದ್ವಿ. ಸೊ ಟೀಮ್ ಎಲ್ಲವೂ ಕೂಡ ನೋಡಿಕೊಂಡು ಇದು ಮಾಡ್ತಾ ಇದ್ವಿ ಸರ್. ಸರ್ ಇದರಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಅದನ್ನು ನಾನು ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಅಲ್ಲ, ನೀವು ವೆಲ್ಕಮಿಂಗ್ ಹೆಂಗ್ ಮಾಡ್ತೀರಾ ಆಡಿಯನ್ಸ್ನ ಅಂತ ಕೇಳ್ತಿದ್ದಾರೆ.